ಕಾಂಗ್ರೆಸ್ ಸಮಾವೇಶದ ವೇಳೆ ಕರವೇ ಮಹಿಳೆ ಕಾರ್ಯಕರ್ತೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಏಕಾಂಗಿಯಾಗಿ ಹೋರಾಟ ನಡೆಸಿದ್ದಾಳೆ ಮಹಿಳಾ ಕಾರ್ಯಕರ್ತೆ. ಬಾಗಲಕೋಟೆಯಲ್ಲಿ ಬನಹಟ್ಟಿಯ ಸಮಾವೇಶದ ವೇಳೆ ಈ ಒಂದು ಘಟನೆ ನಡೆದಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದಂತ ಸಮಾವೇಶಕ್ಕೆ ಇದೀಗ ಏಕಾಂಗಿಯಾಗಿ ಕರವೇ ಕಾರ್ಯಕರ್ತೆ ಪ್ರತಿಭಟನೆಯನ್ನ ನಡೆಸುವ ಮೂಲಕ ಪ್ರತಿಭಟನೆಯ ಬಿಸಿಯನ್ನ ತಟ್ಟಿಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ಕರವೇ ಕಾರ್ಯಕರ್ತೆ. ಕೈ ಸಮಾವೇಶದ ವೇಳೆ ಕರವೇ ಮಹಿಳಾ ಕಾರ್ಯಕರ್ತೆ ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಏಕಾಂಗಿಯಾಗಿ ಹೋರಾಟ ನಡೆಸಿ ಹಕ್ಕೊತ್ತಾಯ ಮಾಡಿದ್ದಾರೆ. ಬಾಗಲಕೋಟೆಯ ಬನಹಟ್ಟಿಯ ಸಮಾವೇಶದ ವೇಳೆ ಹೋರಾಟಕ್ಕೆ ಮುಂದಾಗಿದ್ದಾರೆ ಕರವೇ ಕಾರ್ಯಕರ್ತೆ. ಏನು ಬನಹಟ್ಟಿಯ ಸಮಾವೇಶ ನಡೀತು, ಈ ಸಮಾವೇಶದ ವೇಳೆ ಹೋರಾಟವನ್ನ ನಡೆಸಿರುವಂಥದ್ದು. ಸಿದ್ದರಾಮಯ್ಯನವರ ವಿರುದ್ಧ ಧಿಕ್ಕಾರವನ್ನ ಕೂಗಿ ಕರವೇ ಕಾರ್ಯಕರ್ತೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬಾಗಲಕೋಟೆಯಲ್ಲಿ ನಡೀತಕ್ಕಂಥ ಸಮಾವೇಶದಲ್ಲಿ ಬಾಗಲಕೋಟೆಯ ಮೆಡಿಕಲ್ ಕಾಲೇಜು ಸ್ಥಾಪನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಲೇಜು ಸ್ಥಾಪನೆಗೆ ಅನುದಾನ ನೀಡದ ಹಿನ್ನೆಲೆ ಧಿಕ್ಕಾರವನ್ನ ಕೂಗಿ ಪ್ರತಿಭಟನೆಗೆ ಮುಂದಾದರು. ಬಾಗಲಕೋಟೆಯಲ್ಲಿ ನಡೀತಕ್ಕಂಥ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದರು. ಸಿದ್ದರಾಮಯ್ಯನವರು ಭಾಗಿಯಾಗಿದ್ದಂಥ ಸಮಾವೇಶದಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರವೆಯ ಕಾರ್ಯಕರ್ತೆ ಒಬ್ಬರೇ ಒಬ್ಬರು ಏಕಾಂಗಿಯಾಗಿ ಮಹಿಳೆ ಪ್ರತಿಭಟನೆಯನ್ನ ನಡೆಸಿದಂಥ ದೃಶ್ಯಗಳು ಕಂಡು ಬಂತು. ಇನ್ನು ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗುವಂಥ ಕಾರ್ಯಕ್ರಮದಲ್ಲಿ ಏನು ಮೆಡಿಕಲ್ ಕಾಲೇಜು ವಿಚಾರದಲ್ಲಿ ಸರ್ಕಾರ ಯಾವುದೇ ನಿರ್ಧಾರವನ್ನು ಇನ್ನೂ ಕೂಡ ಬಾಗಲಕೋಟೆಗೆ ತೆಗೆದುಕೊಳ್ತಾ ಇಲ್ಲ. ಹೀಗಾಗಿ ಕೂಡಲೇ ಈ ಕ್ರಮಕ್ಕೆ ಸಿದ್ದರಾಮಯ್ಯನವರು ಮುಂದಾಗಬೇಕಾಗಿತ್ತು ಅಂತ ಬಾಗಲಕೋಟೆಯ ಬನಹಟ್ಟಿಯ ಸಮಾವೇಶಕ್ಕೆ ಆಗಮಿಸಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಮಹಿಳೆ ಪ್ರತಿಭಟನೆಯನ್ನ ನಡೆಸಿರುವಂಥದ್ದು. ಬನಹಟ್ಟಿಯ ಒಂದು ಕಾರ್ಯಕ್ರಮದಲ್ಲಿ ಘಟನೆ ನಡೆದಿರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರು ಇವತ್ತು ತಮ್ಮ ಪ್ರಜಾಧ್ವನಿ ಕಾರ್ಯಕ್ರಮಕ್ಕಾಗಿ ಭೇಟಿಯನ್ನು ಕೊಟ್ಟಿದ್ದರು. ಬಾಗಲಕೋಟೆಯ ಬನಹಟ್ಟಿಯಲ್ಲಿ ಇವತ್ತು ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಏಕಾಂಗಿಯಾಗಿ ಒಬ್ಬ ಕರವೇ ಕಾರ್ಯಕರ್ತೆ ಪ್ರತಿಭಟನೆಗೆ ಮುಂದಾದರು. ನನಗೆ ಕೇಳೋದಕ್ಕೂ ಹಕ್ಕಿದೆ, ನಾನು ಕೂಡ ಒಬ್ಬ ಮತದಾರೆ, ನಾನು ಕೂಡ ಮತ ಚಲಾವಣೆ ಮಾಡ್ತೀನಿ, ಹೀಗಾಗಿ ನನಗೆ ಅಧಿಕಾರ ಇದೆ, ನಾನು ಕೇಳಬೇಕು, ನಮ್ಮ ಭಾಗಕ್ಕೆ ಮೆಡಿಕಲ್ ಕಾಲೇಜನ್ನು ಕೊಡ್ತೀವಿ ಅಂತವರು ಇಲ್ಲಿವರೆಗೂ ಕೂಡ ಯಾಕೆ ಕೊಟ್ಟಿಲ್ಲ, ಈ ಬಗ್ಗೆ ಚಕಾರ ಎತ್ತಿದ್ದಕ್ಕಾಗಿ ಇದೀಗ ನನ್ನನ್ನು ಪೊಲೀಸರು ನೀನಿಲ್ಲಿ ಹೈಡ್ರಾಮಾ ಮಾಡ್ತಾ ಇದೀಯಾ, ನಿನ್ನನ್ನು ಒಳಗಡೆ ಬಿಡೋದಿಲ್ಲ ಅಂಥೇಳಿ ಇದೀಗ ಮಹಿಳೆಯನ್ನು ಪ್ರತಿಭಟಿಸುವಂಥ ಸಂದರ್ಭದಲ್ಲಿ ತಡೆ ಹಿಡಿದು ಬಂಧಿಸಲಾಗಿದೆ. ಸೊ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಮಹಿಳಾ ಪೊಲೀಸ್ ಸಿಬ್ಬಂದಿಗಳು ಇದೀಗ ಅವ್ರನ್ನ ವಶಕ್ಕೆ ಕೂಡ ಪಡೆದಿದ್ದಾರೆ. ಬಟ್ ನಮ್ಮ ಒಂದು ಭಾಗದಲ್ಲಿ ಏನು ಕಾಲೇಜು ನಿರ್ಮಾಣ ಮಾಡ್ತೀನಿ, ಮೆಡಿಕಲ್ ಕಾಲೇಜು ನಿರ್ಮಾಣ ಮಾಡ್ತೀನಿ ಅಂತ ಹೇಳಿ ಸೊ ಯಾವುದೇ ಕಾರಣಕ್ಕೂ ಕೂಡ ಮೆಡಿಕಲ್ ಕಾಲೇಜು ನಿರ್ಮಾಣಕ್ಕೆ ಮುಂದಾಗಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರ ವಿರುದ್ಧ ಧಿಕ್ಕಾರವನ್ನು ಕೂಗುವ ಮೂಲಕ ಕರವೇ ಕಾರ್ಯಕರ್ತೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು.
ಇನ್ನು ಈ ಸಂದರ್ಭದಲ್ಲಿ ಕರವೇ ಕಾರ್ಯಕರ್ತೆಯನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿರುವಂಥ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮೆಡಿಕಲ್ ಕಾಲೇಜ್ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಕ್ರಮ ತೆಗೆದುಕೊಂಡಿಲ್ಲ. ಸೊ ಈ ಭಾಗದಲ್ಲಿ ಮೆಡಿಕಲ್ ಕಾಲೇಜ್ ಆಗಲೇಬೇಕು ಅಂಥೇಳಿ ಏನು ಪ್ರತಿಭಟನೆಗೆ ಏಕಾಂಗಿಯಾಗಿ ಹೋರಾಟಕ್ಕೆ ಹೋಗಿದ್ದಾರೆ. ಅವ್ರ ಜೊತೆ ಯಾರೂ ಕೂಡ ನಿಂತಿಲ್ಲ. ನಾನೊಬ್ಬ ಕರವೇ ಕಾರ್ಯಕರ್ತೆ ಇದ್ದೀನಿ, ನನಗೆ ಅಧಿಕಾರ ಇದೆ, ನಾನು ಕೇಳ್ತಾ ಇದ್ದೀನಿ, ನಮ್ಮ ಭಾಗಕ್ಕೆ ಮೆಡಿಕಲ್ ಕಾಲೇಜ್ ಯಾವಾಗ ಆಗುತ್ತೆ ಅಂತೇಳಿ CM ಪ್ರತಿಕ್ರಿಯೆ ಕೊಡಬೇಕು ಅಂತ ಪ್ರತಿಭಟಿಸಿದರು.